ನಮಸ್ಕಾರ ಸ್ನೇಹಿತರೆ. ಅತಿ ಹೆಚ್ಚು ಪೂಜೆಗಳನ್ನು ಮಾಡುವವರಿಗೆ ದುಃಖ ದೌರ್ಭಾಗ್ಯ ಯಾಕೆ ಉಂಟಾಗುತ್ತದೆ ಎಂದು ಶ್ರೀ ಮಹಾವಿಷ್ಣು ನಾರದ ಮಹರ್ಷಿಗೆ ಹೇಳಿದಂತ ವಿಷಯ ಇದು. ತುಂಬಾ ಜನ ಅಂದುಕೊಳ್ತಾ ಇರ್ತಾರೆ, ಹೆಚ್ಚು ಪೂಜೆಗಳು ಮಾಡುವವರಿಗೆ, ಪ್ರತಿದಿನ ದೇವರನ್ನು ಪೂಜಿಸುವವರಿಗೆ ಹೆಚ್ಚು ಕಷ್ಟ ಯಾಕೆ ಬರುತ್ತೆ? ಪೂಜೆಯನ್ನೇ ಮಾಡದೆ ಪಾಪಗಳು ಮಾಡುವವರಿಗೆ ಎಲ್ಲವೂ ಚೆನ್ನಾಗಿರುತ್ತದೆ ಅಂತ ತುಂಬಾ ಜನ ಅಂದುಕೊಳ್ಳುತ್ತಾರೆ. ಆದರೆ ಒಂದು ದಿನ ಒಬ್ಬ ವ್ಯಕ್ತಿ ನಾರದ ಮಹರ್ಷಿಯನ್ನು ಕೇಳಿದ, ಸ್ವಾಮಿ, ಯಾಕೆ ಭಗವಂತ ಯಾವಾಗಲೂ ಪೂಜೆಗಳು ಮಾಡುವವರಿಗೆ, ಪ್ರತಿದಿನ ಅವರ ಜಪ ಮಾಡುವವರಿಗೆ ಅತಿ ಹೆಚ್ಚು ಕಷ್ಟಗಳನ್ನು ಕೊಡುತ್ತಾರೆ? ಕೆಲವರು ಅವರ ಮುಂದೆ ಒಂದು ದೀಪ ಇಟ್ಟು ಧೂಪ ಕೂಡ ಹಚ್ಚುವುದಿಲ್ಲ, ಯಾರಿಗೂ ಯಾವ ದಾನವೂ ಮಾಡುವುದಿಲ್ಲ. ಆದರೆ ಅಂತವರಿಗೆ ದೇವರು ಸುಖವಾದ ಜೀವನ ಕೊಡುತ್ತಾರೆ ಎಂದು ಕೇಳಿದ. ಆಗ ನಾರದ ಮಹರ್ಷಿ ಆ ವ್ಯಕ್ತಿಯೊಂದಿಗೆ ಒಂದು ಸಲ ಇದೇ ಪ್ರಶ್ನೆಯನ್ನು ನಾನು ನನ್ನ ಪ್ರಭುಗಳಾದ ಶ್ರೀಮನ್ ನಾರಾಯಣನ ಹತ್ತಿರ ಕೇಳಿದೆ. ಆಗ ಅವರು ನನ್ನ ಹತ್ತಿರ ಈ ರೀತಿ ಹೇಳಿದರು, ನಾರದ, ನಾವಿಬ್ಬರು ಬ್ರಾಹ್ಮಣ ವೇಷ ಧರಿಸಿ ಭೂಲೋಕದಲ್ಲಿ ಸಂಚಾರ ಮಾಡಿ ಬರೋಣ ಎಂದು ಕರೆದರು. ಅದೇ ರೀತಿ ನಾನು ಹಾಗೂ ಪ್ರಭುಗಳು ಬ್ರಾಹ್ಮಣ ಉಡುಪಿನಲ್ಲಿ ಭೂಲೋಕಕ್ಕೆ ಹೋದೆವು. ಆ ರೀತಿ ಹೊರಟ ನಮಗೆ ಭೂಲೋಕದಲ್ಲಿ ಒಂದು ದೊಡ್ಡ ಭವನ ಕಾಣಿಸಿತು. ನಾವಿಬ್ಬರು ಅಲ್ಲಿಗೆ ಹೋದೆವು. ಆ ಭವನದ ಯಜಮಾನನನ್ನು ಕರೆದು ಪ್ರಭು ಶ್ರೀಮನ್ ನಾರಾಯಣ ಈ ರೀತಿ ಕೇಳಿದರು, ತುಂಬಾ ಹಸಿವಾಗುತ್ತಿದೆ, ತಿನ್ನಲು ಏನಾದರೂ ಕೊಡಿ. ಅದಕ್ಕೆ ಆ ಯಜಮಾನ ಕೋಪದಿಂದ, ಕೊಡಿ ಅಂತ ಕೇಳೋಕೆ ನಿಮ್ಮಪ್ಪನ ಆಸ್ತಿ ಏನಾದರೂ ಇಲ್ಲಿ ಇಟ್ಟಿದ್ದೀಯಾ? ಮೊದಲು ಹೋಗು ಇಲ್ಲಿಂದ ಅಂತ ಹೇಳಿದ. ನಾವು ಬ್ರಾಹ್ಮಣರು, ಭಿಕ್ಷೆ ಬೇಡಿಯೇ ತಿನ್ನಬೇಕು, ಇಲ್ಲ ಅನ್ನದೆ ಏನಾದರೂ ಕೊಡಿ ಎಂದು ಮತ್ತೆ ಪ್ರಭುಗಳು ಕೇಳಿದರು. ಆದರೆ ಆ ಯಜಮಾನ ಪ್ರಭುಗಳನ್ನು ಭವನದ ಮುಂದೆಯಿಂದ ತಳ್ಳಿಬಿಟ್ಟ. ಕೆಳಗೆ ಬೀಳಲು ಹೋದ ಪ್ರಭುಗಳನ್ನು ನಾನು ಪಕ್ಕಕ್ಕೆ ಕರೆದೋಗಿ, ಪ್ರಭು, ಒಬ್ಬ ಸಾಧುವಾದ ನನಗೆ ಅವನ ನಡವಳಿಕೆಯಿಂದ ಇಷ್ಟೊಂದು ಕೋಪ ಬರುತ್ತಿದ್ದರೆ ನೀವು ಯಾವ ರೀತಿ ಸುಮ್ಮನಿದ್ದೀರಿ? ಅವನನ್ನು ಏನಾದರೂ ಮಾಡಿ, ಕನಿಷ್ಠ ಪಕ್ಷ ಶಾಪವನ್ನಾದರೂ ಕೊಡಿ ಎಂದು ಹೇಳಿದೆ. ಆಗ ಪ್ರಭುಗಳು ಅವರ 2 ಕೈಗಳನ್ನು ಮೇಲೆತ್ತಿ, ನಿನಗೆ 4 ದಿಕ್ಕುಗಳಿಂದ ಹಣ ಬರಲಿ, ನಿನ್ನ ವ್ಯಾಪಾರ ಇನ್ನಷ್ಟು ಹೆಚ್ಚು ಅಭಿವೃದ್ಧಿಯಾಗಲಿ, ನಿನ್ನ ಮನೆಯ ಸಂಪತ್ತು ಇನ್ನಷ್ಟು ಬೆಳೆಯಲಿ ಎಂದು ಅವನಿಗೆ ವರ ಕೊಟ್ಟರು. ಆದರೆ ನನಗೆ ಏನೂ ಅರ್ಥವಾಗದೆ ಪ್ರಭುಗಳ ಕೈಯನ್ನು ಹಿಡಿದುಕೊಂಡು ಈ ರೀತಿ ಕೇಳಿದೆ, ನಿಮ್ಮನ್ನು ಅಷ್ಟು ಅವಮಾನ ಮಾಡಿ ಹೊರಗೆ ತಳ್ಳಿದವನನ್ನು ಶಪಿಸದೆ ಅವನಿಗೆ 4 ಕಡೆಯಿಂದ ಹಣ ಬರಲಿ, ಲಕ್ಷ್ಮೀ ಪುತ್ರನಾಗಲಿ ಎಂದು ವರ ಯಾಕೆ ನೀಡಿದಿರಿ ಎಂದು ಕೇಳಿದೆ. ಅದಕ್ಕೆ ಪ್ರಭುಗಳು, ನಾರದ, ಬಾ, ನಾವು ಇನ್ನೊಂದು ಕಡೆ ಹೋಗಬೇಕು ಎಂದು ಹೇಳಿ ನನ್ನನ್ನು ಕರೆದೋದರು. ನಾವಿಬ್ಬರು ಇನ್ನೂ ಸ್ವಲ್ಪ ದೂರ ನಡೆದ ಮೇಲೆ ನಮಗೊಂದು ಗುಡಿಸಲು ಕಾಣಿಸಿತು. ಅಲ್ಲಿ ಒಂದು ವೃದ್ಧ ಮಹಿಳೆ ಕುಳಿತಿದ್ದಳು. ಪ್ರಭುಗಳು ಆಕೆಯ ಹತ್ತಿರ ಹೋಗಿ, ಮಾತೆ, ಭಿಕ್ಷಾಂದೇಹಿ ಎಂದು ಕೇಳಿದರು. ಆಗ ಆ ಮಹಿಳೆ, ನನ್ನ ಮನೆಯಲ್ಲಿ ತಿನ್ನಲು ಏನೂ ಇಲ್ಲ, ಆದರೆ ನನ್ನ ಹತ್ತಿರ ಒಂದು ಹಸು ಇದೆ, ಅದನ್ನು ನಾನು ನೋಡಿಕೊಳ್ಳುವುದರಿಂದ ಅದು ನನಗೆ ಪ್ರೀತಿಯಿಂದ ಹಾಲು ಕೊಡುತ್ತೆ. ನಾನು ಪ್ರತಿದಿನ ಆ ಹಾಲನ್ನು ಕುಡಿದು ದಿನ ತಳ್ಳುತ್ತೇನೆ. ನೀವು ಕುಳಿತುಕೊಳ್ಳಿ, ನಾನು ಹಾಲು ತಂದು ಕೊಡುತ್ತೇನೆ. ನನ್ನ ಹಸು ಕೊಡುವ ಹಾಲು ತುಂಬಾನೇ ರುಚಿಯಾಗಿರುತ್ತದೆ ಎಂದು ಹೇಳಿ ನಮ್ಮನ್ನು ಜಗಲಿಯ ಮೇಲೆ ಕೂರಿಸಿ 2 ಚೊಂಬುಗಳ ತುಂಬಾ ಹಾಲು ತಂದು ನಮ್ಮಿಬ್ಬರಿಗೂ ಕೊಟ್ಟಳು. ಆಗ ನಾನು ಪ್ರಭುಗಳ ಹತ್ತಿರ, ಸ್ವಾಮಿ, ಆ ಮಹಿಳೆ ಎಷ್ಟೊಂದು ಒಳ್ಳೆಯವಳು, ಆಕೆಯ ಹತ್ತಿರ ತಿನ್ನಲು ಏನೂ ಇಲ್ಲ ಅಂದರೂ ಕೂಡ ಒಂದು ಕ್ಷಣ ಯೋಚಿಸದೆ ಅವಳ ಪಾಲಿಗೆ ಇಟ್ಟುಕೊಂಡಿದ್ದ ಹಾಲನ್ನು ತಂದು ನಮಗೆ ಕೊಟ್ಟಳು. ಆದರೆ ಅಷ್ಟೊಂದು ದೊಡ್ಡ ಮನೆ, ಆಸ್ತಿ ಪಾಸ್ತಿ ಇರುವ ಆ ಭವನದ ಯಜಮಾನ ನಮ್ಮನ್ನು ಬೈದು ಕಳಿಸಿದ. ಆ ಭವನದ ಯಜಮಾನನನ್ನು ಆಶೀರ್ವದಿಸಿದಂತೆ ಈಕೆಗೂ ಕೂಡ ಒಂದು ಒಳ್ಳೆಯ ವರ ಕೊಡಿ ಎಂದು ಹೇಳಿದೆ. ಆಗ ಮಹಾಪ್ರಭುಗಳು 2 ಕೈಗಳನ್ನು ಮೇಲೆತ್ತಿ ತೋರಿಸುತ್ತಾ, ನಿನ್ನ ಹಸು ಸತ್ತು ಹೋಗಲಿ ಎಂದು ಶಾಪ ಕೊಟ್ಟರು. ಆಗ ನನಗೆ ಮೊಟ್ಟ ಮೊದಲ ಸಲ ಪ್ರಭುಗಳ ಮೇಲೆ ಕೋಪ ಬಂತು. ಸ್ವಾಮಿ, ನನಗೇಕೋ ನಿಮ್ಮ ಈ ಸ್ವಭಾವ ಹಿಡಿಸುತ್ತಿಲ್ಲ.
ಆ ಭವನದ ಯಜಮಾನ ಅಷ್ಟೊಂದು ಅವಮಾನ ಮಾಡಿದರೆ ನೀವೇನೋ ಇನ್ನಷ್ಟು ಹಣ ಅಭಿವೃದ್ಧಿಯಾಗಲಿ ಎಂದು ಅವನಿಗೆ ಆಶೀರ್ವಾದ ಮಾಡಿದಿರಿ. ಆದರೆ ಈ ಮಹಿಳೆ ಇರುವ ಒಂದೇ ಒಂದು ಹಸುವಿನ ಹಾಲನ್ನು ನಮಗೆ ಕೊಟ್ಟು ನಮ್ಮ ಹಸಿವು ನೀಗಿಸಿದರೆ ಆಕೆಯ ಹಸು ಸತ್ತು ಹೋಗಲಿ ಎಂದು ಶಾಪ ಕೊಟ್ಟರಲ್ಲ ಏಕೆ ಎಂದು ಕೇಳಿದೆ. ಆಗ ಪ್ರಭುಗಳು ಈ ರೀತಿ ಹೇಳಿದರು, ನಾರದ, ನೀನು ನನ್ನ ಪರಮ ಭಕ್ತ ಅಂದುಕೊಂಡಿದ್ದೆ. ಆದರೆ ನೀನು ಇನ್ನೂ ಕೂಡ ನನ್ನ ಲೀಲೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಆ ವೃದ್ಧ ಮಹಿಳೆ ಪ್ರತಿದಿನ ನನ್ನ ಸ್ಮರಣೆ ಮಾಡುತ್ತಾಳೆ, ಪ್ರತಿದಿನ ನನ್ನನ್ನು ನೆನೆಸಿಕೊಳ್ಳುತ್ತಾಳೆ. ಆದರೆ ಆಕೆ ಆ ಹಸುವಿನ ಮೇಲೆ ತುಂಬಾ ಪ್ರೀತಿ ಬೆಳೆಸಿಕೊಂಡಿದ್ದಾಳೆ. ಈಗ ಆಕೆಯ ಮನಸ್ಸಿನ ತುಂಬಾ ಹಸು ಮಾತ್ರ ತುಂಬಿಕೊಂಡಿದೆ. ಈಗ ಆಕೆಯ ಮನಸ್ಸಿನಲ್ಲಿ ಒಂದು ಚಿಂತೆ ಶುರುವಾಗಿದೆ. ನನಗೆ ವಯಸ್ಸಾಗಿದೆ, ನಾನು ಸತ್ತು ಹೋದರೆ ನನ್ನ ಹಸು ಪರಿಸ್ಥಿತಿ ಏನು? ನನ್ನಂತೆ ಪ್ರೀತಿಯಿಂದ ಇದನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಹಸು ಬಗ್ಗೆ ಯೋಚಿಸುತ್ತಾ ಮೃತಪಟ್ಟರೆ ಆ ವ್ಯಾಮೋಹದಿಂದ ಆಕೆ ನನ್ನನ್ನು ತಲುಪಲು ಆಗುವುದಿಲ್ಲ. ಎಲ್ಲಾ ಕೋರಿಕೆ ತ್ಯಜಿಸಿದಂತ ಮನುಷ್ಯ ಮಾತ್ರವೇ ನನ್ನನ್ನು ತಲುಪುತ್ತಾನೆ. ಹಾಗಾಗಿ ಆ ಹಸು ಸತ್ತು ಹೋಗಲಿ ಎಂದು ನಾನು ಆಶೀರ್ವಾದ ಮಾಡಿದೆ ಅಂದರು ಪ್ರಭುಗಳು. ಆಗ ನಾನು, ಪ್ರಭುಗಳೇ ಸರಿ, ಇದೇನೋ ಅರ್ಥವಾಯಿತು. ಆದರೆ ಆ ಭವನದ ಯಜಮಾನನಿಗೆ ಯಾಕೆ ಅಷ್ಟೊಂದು ಹಣ ಬರಬೇಕು ಎಂದು ಆಶೀರ್ವಾದ ಮಾಡಿದಿರಿ ಎಂದು ಕೇಳಿದೆ. ಆಗ ಪ್ರಭುಗಳು, ನಾರದ, ಅವನಿಗೆ ಹಣದ ಮೇಲೆ ತುಂಬಾ ವ್ಯಾಮೋಹವಿದೆ. ಆದ್ದರಿಂದಲೇ ಧನಾಭಿವೃದ್ಧಿ ನಡೆಯಲಿ ಎಂದು ಅವನನ್ನು ಆಶೀರ್ವದಿಸಿದೆ. ಹಣ ದುಡಿದು ದುಡಿದು ಸ್ವಲ್ಪ ಕೂಡ ವಿಶ್ರಾಂತಿ ಪಡೆಯದೆ ಆರೋಗ್ಯ ಕೆಡಿಸಿಕೊಂಡು ಯಾರಿಗೂ ದಾನ ಮಾಡದೆ ಯಾರ ಹತ್ತಿರ ಒಳ್ಳೆ ಹೆಸರು ಪಡೆಯದೆ ಬೇಕಾದಷ್ಟು ಶಾಪಗಳನ್ನು ಪಾಪಗಳನ್ನು ಪಡೆದು ಅವನು ಮೃತಪಡುತ್ತಾನೆ. ಸತ್ತ ನಂತರ ಯಮಲೋಕದಲ್ಲಿ ಅನೇಕ ಶಿಕ್ಷೆಗಳನ್ನು ಅನುಭವಿಸಿ ಒಂದು ಹಾವಿನಂತೆ ಜನ್ಮ ಪಡೆದು ಮತ್ತೆ ಅದೇ ಹಣದ ಸುತ್ತ ಸುತ್ತುತ್ತಾನೆ. ಆ ಹಣ ದೋಚಲು ಬಂದವರು ಹಾವನ್ನು ಕೊಂದು ಹಣವನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಇವನಿಗೆ ಹಣದ ಮೇಲಿನ ವ್ಯಾಮೋಹ ಹೋಗದಿರುವ ಕಾರಣ ಮತ್ತೆ ಮತ್ತೆ ಹಾವಿನಂತೆ ಜನ್ಮ ಪಡೆಯುತ್ತಾನೆ. ಇದರಿಂದ ಅವನಿಗೆ ಭೂಲೋಕದಲ್ಲಿ ಶಾಂತಿ ಇರುವುದಿಲ್ಲ. ಇನ್ನು ಹಾವಿನಂತೆ ಇರುವಾಗ ಯಾರನ್ನಾದರೂ ಕಚ್ಚಿದರೆ ಪಿಶಾಚಿ ಜನ್ಮ ಪಡೆಯುತ್ತಾನೆ. ಅವನಿಗಿರುವಂತ ದುಷ್ಟ ಬುದ್ಧಿಯಿಂದ ಪರಲೋಕ ಅವನಿಗೆ ಎಂದೂ ಕೂಡ ಪ್ರಾಪ್ತಿಯಾಗುವುದಿಲ್ಲ ಅಂದರು ಪ್ರಭುಗಳು. ನೋಡು, ಈ ಕಥೆಯಲ್ಲಿ ನಾನು ಹೇಳಿದಂತ ವೃದ್ಧ ಮಹಿಳೆ ಹಿಂದಿನ ಜನ್ಮದಲ್ಲಿ ಒಬ್ಬರಿಗೆ ಒಂದು ಸಹಾಯ ಮಾಡದೆ ಬದುಕಿದ್ದಳು. ಜೊತೆಗೆ ಎಲ್ಲರನ್ನೂ ಕೆಟ್ಟ ಮಾತುಗಳಿಂದ ಬೈಯುತ್ತಾ ನಿಂದಿಸುತ್ತಾ ಎಷ್ಟೋ ಜನರನ್ನು ನೋಯಿಸಿದ್ದಳು. ಹಾಗಾಗಿ ಆಕೆ ಜೀವನ ಪರ್ಯಂತ ಕಷ್ಟದಲ್ಲಿ ಕಾಲ ಕಳೆಯಬೇಕಾಯಿತು. ಈ ಜನ್ಮದಲ್ಲಿ ಕಷ್ಟ ಇದ್ದರೂ ಕೂಡ ದೇವರನ್ನು ಮರೆಯದೆ ಇರುವುದರಲ್ಲಿ ಸಹಾಯ ಮಾಡುತ್ತಾ ಪುಣ್ಯ ಕಟ್ಟಿಕೊಂಡಳು. ಹಾಗಾಗಿ ಆಕೆ ಸತ್ತ ಮೇಲೆ ಪ್ರಭುಗಳ ಪಾದ ಸೇರುತ್ತಾಳೆ. ಹಾಗೆ ಮುಂದೆ ಉತ್ತಮವಾದ ಜನ್ಮ ಕೂಡ ಪಡೆಯುತ್ತಾಳೆ. ಮನುಷ್ಯನಿಗೆ ಸುಖಕಾಲ ಅನ್ನುವುದು ಅವನ ಪಾಪ ಕಳೆದ ಮೇಲೆ ಮಾತ್ರವೇ ಬರುತ್ತದೆ. ಸುಖ ಬಂದಿಲ್ಲ ಅಂತ, ಕಷ್ಟ ಮಾತ್ರ ಇದೆ ಎಂದು ದೇವರನ್ನು ಮರೆತರೆ ಅಥವಾ ನಿಂದಿಸಿದರೆ ಅಥವಾ ಬೇರೆಯವರ ಸೊತ್ತನ್ನು ದೋಚಿಕೊಳ್ಳುವುದು, ಬೇರೆಯವರನ್ನು ಮೋಸ ಮಾಡುವುದು ಮಾಡಿದರೆ ಇನ್ನಷ್ಟು ಪಾಪ ಬೆಳೆದು ಕಷ್ಟ ಹೆಚ್ಚಾಗುತ್ತದೆಯೇ ವಿನಃ ಸುಖ ಮಾತ್ರ ಬರುವುದಿಲ್ಲ. ಕಷ್ಟ ಎಂದೂ ಕೂಡ ಬಗೆಹರಿಯುವುದಿಲ್ಲ. ಏನನ್ನು ಯಾರಿಗೆ ಯಾವಾಗ ಯಾವ ರೀತಿ ಕೊಡಬೇಕು ಎಂದು ಪ್ರಭುಗಳಿಗೆ ಚೆನ್ನಾಗಿ ಗೊತ್ತಿದೆ. ನೀನು ಈಗಿನ ಜೀವನದ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದೀಯ. ಆದರೆ ನಿನ್ನ ಭವಿಷ್ಯತ್ತು ಏನೆಂದು ಕೇವಲ ಪರಮಾತ್ಮನಿಗೆ ಮಾತ್ರವೇ ಗೊತ್ತಿದೆ. ಅದು ಭಗವಂತನ ನಿರ್ಧಾರ. ಹಾಗಾಗಿ ನಿನಗೆ ಎಷ್ಟು ಕಷ್ಟ ಬಂದರೂ ದೇವರನ್ನು ಬೈಯದೆ ಮರೆಯದೆ ಸದಾಕಾಲ ದೇವರ ಸ್ಮರಣೆ ಮಾಡುತ್ತಾ ಒಳ್ಳೆ ಕೆಲಸಗಳು ಮಾಡುತ್ತಾ ಮುಂದೆ ನಡೆದರೆ ದೇವರು ಯಾವಾಗಲೂ ನಿನ್ನ ಜೊತೆ ಇರುತ್ತಾರೆ ಎಂದು ನಾರದ ಮಹರ್ಷಿ ಹೇಳಿದರು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.